ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಚಾಯ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಎಲ್ಲರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಮ್ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ನೀವೇನಾದರೂ ಈಗ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಿಫ್ತ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫಿಫ್ತ್ ಸೆಮ್ಮಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 5 ಮತ್ತು ಪೇಪರ್ 6 ಅಂತ. ಪೇಪರ್ 5ಅಲ್ಲಿ ನಿಮಗೆ ಸ್ಟೀಲ್ ಆ್ಯಂಡ್ ಅಲಾಯ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ, 6 ಅವರ್ಸ್ ಚಾಪ್ಟರು. ಸೊ ರಫ್ಲಿ ನಿಮಗೆ 12 ಮಾರ್ಕ್ಸ್ ಆ ಚಾಪ್ಟ್ರಲ್ಲಿ ಕ್ವಶನ್ಸ್ನ ಕೇಳ್ತಾರೆ. ಸೊ ಅದರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ, ಅದನ್ನು ಹೇಗೆ ಆನ್ಸರ್ ಬರೀಬೇಕು ಅದನ್ನು ನಾನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು 3 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ನೀವು ಆ 3 ವಿಡಿಯೋ ನೋಡಿದ್ಮೇಲೆ ಈ ಕ್ವಶನ್ದು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ್ಯಕ್ಚುಲಿ ಈ ಚಾಪ್ಟ್ರಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, 4 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಇಲ್ಲ ಅಂದರೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, 5 ಮಾರ್ಕ್ಸ್ ಕ್ವಶನು ಡೆಫಿನೆಟ್ಲಿ ಅದಿದ್ದೇ ಇರುತ್ತೆ. ನೀವು ಓದ್ಕೊಂಡ್ರೆ ಈಸಿ ಆಗುತ್ತೆ. ಆ 5 ಮಾರ್ಕ್ಸ್ ಕ್ವಶನ್ ಯಾವುದು ಅಂದರೆ ಪ್ರಿಪ್ರೇಷನ್ ಆಫ್ ಸ್ಟೀಲ್ ಬೈ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಬೈ ಬ್ರೆಸ್ಮಸ್ ಪ್ರೋಸೆಸ್ ಅಂತ. ಅದು ಇಂಪಾರ್ಟೆಂಟು, ಬಂದೇ ಬರುತ್ತೆ. ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಅದನ್ನು ನೋಡಿಕೊಂಡು ಅದ್ರ ಮೇಲೆ ಡಯಾಗ್ರಾಮ್ ಬರೀಬೇಕು, ಪ್ರಿನ್ಸಿಪಲ್ ಹೇಗಾಗುತ್ತೆ, ಪ್ರೊಸೀಜರ್ ಹೇಗಾಗುತ್ತೆ, ಅದನ್ನೆಲ್ಲ ನೀಟಾಗಿ ನೀವು ಏನೇನೇ ಆ್ಯಡ್ ಮಾಡ್ತಾರೆ, ಯಾವ್ಯಾವ ಸ್ಟೆಪ್ಸ್ ಇದೆ ಅದನ್ನೆಲ್ಲ ಇನ್ ಡೀಟೇಲಾಗಿ ನೀವು ಕರೆಕ್ಟಾಗಿ ಬರೆದ್ರೆ ಈಸಿಯಾಗಿ 5 ಮಾರ್ಕ್ಸ್ನ ತೊಗೋಬೋದು. ಇದು ಡೆಫಿನೆಟ್ ಕ್ವಶನ್ನು. ಬಿಫೋರ್ ಯು ಎಂಟರ್ ಇನ್ ಟು ದಿ ಎಕ್ಸಾಮಿನೇಷನ್ ಹಾಲ್, ನೀವು ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಹೋಗಿನ ಮುಂಚೆನೇ ನನ್ನ ಹತ್ರ ಈ ಸ್ಟೀಲ್ ಆ್ಯಂಡ್ ಅಲಾಯ್ಸು 5 ಮಾರ್ಕ್ಸ್ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಅಂತ ನೀವು ಹೋಗೋದಾದರೆ ಈ ಚಾಪ್ಟರ್ನ ನೀವು ಇನ್ ಡೀಟೇಲಾಗಿ, ಪರ್ಟಿಕ್ಯುಲರ್ಲಿ ಪ್ರಿಪ್ರೇಷನ್ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಬೈ ಬ್ರೆಸ್ಮರ್ ಪ್ರೋಸೆಸ್, ಅದು 5 ಮಾರ್ಕ್ ಕ್ವಶನ್ನು ಡೆಫಿನೆಟಾಗಿ ಇದ್ದೇ ಇರುತ್ತೆ. ನೀವು ಅದನ್ನು ಓದ್ಕೊಂಡು ಹೋದರೆ 5 ಮಾರ್ಕು ನಿಮಗೆ ಬಂದಿದೆ ಅಂತಲೇ. ಅದು ಬಿಟ್ಟು ಬೇರೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತಂದರೆ ಅದರಲ್ಲಿ ಇರುವಂಥದ್ದು 3 ಮೇನ್ ಕಾನ್ಸೆಪ್ಟ್ಸ್ ಇದೆ. ಒಂದು ಹೀಟ್ ಟ್ರೀಟ್ಮೆಂಟ್ ಇದೆ, ಒಂದು ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಇದೆ, 3ನೇದು ಇನ್ಫ್ಲೂಯೆನ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆನ್ ದಿ ಪ್ರಾಪರ್ಟೀಸ್ ಆಫ್ ದಿ ಸ್ಟೀಲ್. ಅದಕ್ಕೆ ನಾವು ಅಲಾಯ್ ಸ್ಟೀಲ್ ಅಂತ ಕರಿತೀವಿ. ಸ್ಟೀಲ್ ಅಂತಂದರೆ ಏನಿರುತ್ತೆ, ಕಾರ್ಬನು ಮತ್ತು ಐರನ್ ಇರುತ್ತೆ, ಅದ್ರ ಜೊತೆಗೆ ಬೇರೆ ಎಲಿಮೆಂಟ್ಸ್ ಹಾಕಿದಾಗ ಅದಕ್ಕೆ ಅಲಾಯ್ ಸ್ಟೀಲ್ ಅಂತ ಹೇಳ್ತೀವಿ. ಅಲಾಯ್ ಸ್ಟೀಲ್ ವಿಲ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಪ್ರಾಪರ್ಟೀಸ್. ಅದನ್ನು ಬೇರೆ ಬೇರೆ ಮೆಟಲ್ಸ್ನ ಹಾಕಿದಾಗ ಬೇರೆ ಬೇರೆ ಥರ ನಿಮಗೆ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಅದನ್ನು ಅವರು ಕೇಳ್ತಾ ಹೋಗ್ಬೋದು. ಅದು ಒಂದು ಪ್ಯಾರಾಮೀಟ್ರ್. ಒಟ್ಟು 3 ಕಾನ್ಸೆಪ್ಟ್ ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಒಂದು ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಬೈ ಬ್ರೆಸ್ಮರ್ ಪ್ರೋಸೆಸ್ ಮಾಡ್ಕೋಬೇಕಾಗತ್ತೆ. 2ನೇದು ಈ ಟ್ರೀಟ್ಮೆಂಟ್ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. 3ನೇದು ಇನ್ಫ್ಲೂಯೆನ್ಸ್ ಆಫ್ ಡಿಫ್ರೆಂಟ್ ಮೆಟಲ್ಸ್ ಆನ್ ದಿ ಸ್ಟೀಲ್, ಅದನ್ನು ನೀವು 2 ಮಾರ್ಕ್ಸ್ ಕ್ವಶನ್ಸ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಈ 3 ಪ್ಯಾರಾಮೀಟ್ರ್ ನೀವು ಓದ್ಕೊಂಬಿಟ್ರೆ ಸ್ಟೀಲ್ ನಿಮಗೆ ಕಂಪ್ಲೀಟ್ಲಿ ಮಾರ್ಕ್ಸ್ ಬಂದಂಗೆ ಅರ್ಥ. ಎಕ್ಸ್ಪ್ಲೈನ್ ದಿ ಇನ್ಫ್ಲೂಯೆನ್ಸ್ ಆಫ್ ಮ್ಯಾಂಗನೀಸ್ ಆನ್ ದಿ ಪ್ರಾಪರ್ಟೀಸ್ ಆಫ್ ಸ್ಟೀಲ್ ಅಂತ ಕೇಳಿದ್ದಾರೆ. ಅದನ್ನು ಒಂದು ಕೇಳಿದರೆ 2 ಮಾರ್ಕ್ಸ್ ಕೇಳಿದ್ದಾರೆ. ಅಥವಾ ಇನ್ಫ್ಲೂಯೆನ್ಸ್ ಆಫ್ ನಿಕಲ್ ಆ್ಯಂಡ್ ಕ್ರೋಮಿಯಂ, ಒಂದೊಂದಕ್ಕೆ ಒಂದೊಂದು ಮಾರ್ಕ್ ಥರ ಮಾಡಿ ಆ ಥರನೂ ಕೇಳ್ಬೋದು. ರೈಟ್ ಬ್ರೀಫ್ ನೋಟ್ ಆನ್ ನೈಟ್ರೇಟಿಂಗ್ ಆಫ್ ಸ್ಟೀಲ್, ಅದನ್ನು ನಿಮಗೆ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೈಟ್ರೈಡಿಂಗ್ ಆಫ್ ದಿ ಸ್ಟೀಲ್ ಅಂದರೆ ಸರ್ಫೇಸ್ ಕೋಟಿಂಗ್ ಅಂತ ಅಥವಾ ಈ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಈ ಟ್ರೀಟ್ಮೆಂಟಲ್ಲಿ ನಿಮಗೆ 4 ಮೆಥಡ್ ಬರುತ್ತೆ. ಒಂದಕ್ಕೆ ಹಾರ್ಡ್ನಿಂಗ್ ಅಥವಾ ಪಿಂಚಿಂಗ್ ಅಂತ ಕರೀತಾರೆ, ಟೆಂಪರಿಂಗ್ ಅಂತ ಕರೀತಾರೆ, ಅನಿಲಿಂಗ್ ಅಂತ ಕರೀತಾರೆ, ಸರ್ಫೇಸ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸರ್ಫೇಸ್ ಟ್ರೀಟ್ಮೆಂಟ್ ಅಂದರೆ ಆನ್ ದಿ ಸರ್ಫೇಸ್ ಆಫ್ ದಿ ಸ್ಟೀಲ್ ನೀವು ಬೇರೆ ಯಾವುದೋ ಮೆಟಲಿಂದ ಎಲಿಮೆಂಟಿಂದ ಕೋಟ್ ಮಾಡಿದರೆ ಅಂಥದಕ್ಕೆ ನಾವು ಸರ್ಫೇಸ್ ಕೋಟಿಂಗ್ ಅಂತ ಹೇಳ್ತೀವಿ. ಇಫ್ ಯು ಆರ್ ಕೋಟಿಂಗ್ ವಿತ್ ಅ ನೈಟ್ರೋಜನ್ ಥ್ರೂ ಅಮೋನಿಯಾ, ಅಂಥದಕ್ಕೆ ನಾವೇನಂತ ಕರಿತೀವಿ, ನೈಟ್ರೇಟಿಂಗ್ ಆಫ್ ಸ್ಟೀಲ್ ಅಂತ ಕರಿತೀವಿ. ಅದ್ರ ಬಗ್ಗೆ ನಿಮಗೆ ಕ್ವಶನ್ನ 2 ಮಾರ್ಕ್ ಹೇಳ್ಬೋದು. ಅದೇ ಥರ 3 ಮಾರ್ಕ್ಸ್ಗೆ ಕನ್ಸಿಡರ್ ಮಾಡೋದಾದರೆ ರೈಟ್ ಎ ಬ್ರೀಫ್ ನೋಟ್ ಆನ್ ಹಾರ್ಡ್ನಿಂಗ್ ಆಫ್ ಸ್ಟೀಲ್ ಅಂತ ಹೇಳ್ಬೋದು. ನಾನು ಮುಂಚೆನೇ ಹೇಳಿದೆ, ಹೀಟ್ ಟ್ರೀಟ್ಮೆಂಟಲ್ಲಿ ಬರೋವಂಥದ್ದು ಫಸ್ಟ್ ಮೆಥಡ್ಗೆ ನಾವೇನಂತ ಕರಿತೀವಿ, ಹಾರ್ಡ್ನಿಂಗ್ ಆಫ್ ದಿ ಸ್ಟೀಲ್ ಅಂತ ಕರಿತೀವಿ ಅಥವಾ ಪಿಂಚಿಂಗ್ ಅಂತ ಕರೀತಾರೆ. ಸೊ ಯು ಆರ್ ಗೋಯಿಂಗ್ ಟು ಹೀಟ್ ಇಟ್ ಎ ವೆರಿ ಹೈ ಟೆಂಪ್ರೇಚರ್ ಟು ರೆಡ್ ಹಾಟ್ ಆ್ಯಂಡ್ ಇಮಿಡಿಯೇಟ್ಲಿ ಯು ಆರ್ ಗೋಯಿಂಗ್ ಟು ಪ್ಲಂಜ್ ದಟ್ ಇನ್ ಟು ವಾಟರ್. ಅದಕ್ಕೆ ನಾವೇನಂತ ಕರಿತೀವಿ, ಹಾರ್ಡ್ನಿಂಗ್ ಅಂತ ಕರಿತೀವಿ, ಕ್ವಿಂಚಿಂಗ್ ಅಂತ ಮಾಡ್ತೀವಿ. ಇದು ಮಾಡೋದ್ರಿಂದ ಏನು ಲಾಭ ಆಗುತ್ತೆ ಅಂದರೆ ಇಂಟರ್ನಲ್ ಸ್ಟ್ರೈನ್ ಏನಿದ್ರೆ ಅದು ಹೋಗುತ್ತೆ, ಗ್ರೈನ್ ಏನಾದರೂ ಇತ್ತು ಅಂದರೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಅದರ ಗ್ಯಾಸ್ ಏನಾದರೂ ಇಂಪ್ರೆಷನ್ ಆಗಿದ್ರೆ ಅದು ಹೊರಗಡೆ ಬರುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಸ್ಟೀಲು ತುಂಬ ಹಾರ್ಡ್ ಆಗುತ್ತೆ. ಅದೇ ಥರ ಆ ಥರದನ್ನು ಕೇಳ್ತಾರೆ 3 ಮಾರ್ಕ್ಸ್ಗೆ. ಬ್ರೀಫ್ ನೋಟ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಿಮ್ಗೆ ಏನೇನು ಗೊತ್ತಿದೆಯೋ ಎಲ್ಲನೂ ನೀವು ಸೇರಿಸ್ಬಿಟ್ರೆ ಆಗುತ್ತೆ. ಅದೇ ಥರ ರೈಟ್ ಎ ಬ್ರೀಫ್ ನೋಟ್ ಆನ್
ಕಾರ್ಬನೈಸಿಂಗ್ ಆಫ್ ಸ್ಟೀಲ್ ಅಂತ ಕೇಳ್ಬೋದು. ಇದು 3 ಮಾರ್ಕ್ಸ್ ಕ್ವಶನ್. ಅಗೇನ್ ಕಾರ್ಬನೈಸಿಂಗ್ ಆಫ್ ದಿ ಸ್ಟೀಲ್ ಈಸ್ ಆಲ್ಸೋ ಎ ಸರ್ಫೇಸ್ ಟ್ರೀಟ್ಮೆಂಟ್. ಹೆಂಗೆ ನಿಮಗೆ ನೈಟ್ರೈಡಿಂಗ್ ಆಗುತ್ತಲ್ಲ ಅದೇ ಥರ ಕಾರ್ಬನೈಸಿಂಗ್ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಹೀಟ್ ಯುವರ್ ಸ್ಟೀಲ್ ಟು ಎ ವೆರಿ ಹೈ ಟೆಂಪ್ರೇಚರ್ ಫಾರ್ ಎ ಲಾಂಗರ್ ಟೈಮ್ ಇನ್ ಪ್ರೆಸೆನ್ಸ್ ಆಫ್ ದಿ ಕಾರ್ಬನ್ ಎನ್ವೈರನ್ಮೆಂಟ್. ಅದಕ್ಕೆ ನಾವೇನಂತ ಕರಿತೀವಿ, ಕಾರ್ಬನೈಸಿಂಗ್ ಸ್ಟೀಲ್ ಅಂತ ಕರಿತೀವಿ. ಅದರದ್ದು ಕೇಳ್ಬೋದು. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಅದನ್ನು ಅವರು ನಿಮಗೆ ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಈ ರೀತಿಯಾಗಿ 3 ಮಾರ್ಕ್ಸ್ ಕ್ವಶನ್ಸು ಕೇಳ್ತಾ ಹೋಗ್ರೆ. ಅದೇ ಥರ 4 ಮಾರ್ಕ್ಸ್ಗೆ ಕನ್ಸಿಡರ್ ಮಾಡೋದಾದರೆ ರೈಟ್ ಎ ನೋಟ್ ಆನ್ ಹೀಟ್ ಟ್ರೀಟ್ಮೆಂಟ್ ಆಫ್ ಸ್ಟೀಲ್ಗೆ 4 ಮಾರ್ಕ್ಸ್ಗೆ ಕೇಳ್ಬೋದು. ಹೀಟ್ ಟ್ರೀಟ್ಮೆಂಟ್ ಆಫ್ ದಿ ಸ್ಟೀಲ್ ಕೇಳಿದಾಗ ಹೀಟ್ ಟ್ರೀಟ್ಮೆಂಟ್ ಅಂತ ಕೇಳಿದ್ದಾರೆ, ಅದರಲ್ಲಿ ಎಷ್ಟು ಮೆಥಡ್ಸ್ ಇದೆ ಅಂತ ನೀವು ಹೇಳಬೇಕು. ಇದು ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂತ ನೀವು ಹೇಳಬೇಕು. ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಸೊ ಯಾವ್ಯಾವ ಮೆಥಡ್ ಇದೆ ಅಂತ ಒಂದೊಂದು ಲೈನಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಆವಾಗ ನಿಮಗೆ ಏನಾಗುತ್ತೆ 2 ಮಾರ್ಕ್ಸ್ನ ಕೊಡ್ತಾರೆ. ಅಥವಾ ಆ್ಯಸ್ ಎ ಹೋಲೂ ಅವರು ವ್ಯಾಲ್ಯೂ ಮಾಡ್ಬೋದು. ಸೊ ಹೀಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದರ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಬೇರೆ ಬೇರೆ ಎಲಿಮೆಂಟ್ಸ್ನ ಹಾಕೋದ್ರಿಂದ ಅದರದ್ದು ಪ್ರಾಪರ್ಟಿ ಕಸ್ಟಮ್ ಮೇಡ್ ಥರ, ಟೈಲರ್ ಮೇಡ್ ಥರ ಅದರದ್ದು ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಇಂಟರ್ನಲ್ ಗ್ರೈನ್ಸ್ ಇಲ್ದಂಗೆ ಆಗುತ್ತೆ. ಇಂಪ್ರೆಸ್ನೈಸ್ಡ್ ಗ್ಯಾಸಸ್ ಹೊರಗಡೆ ಬರುತ್ತೆ. ಇದೆಲ್ಲನೂ ನಮಗೆ ಅಡ್ವಾಂಟೇಜಸ್ ಯೂಸಿಂಗ್ ದಿ ಹೀಟ್ ಟ್ರೀಟ್ಮೆಂಟ್. ಸೊ ಯಾವ್ಯಾವ ಮೆಥಡ್ ಇದೆ ಅಂದರೆ ಕ್ವಿಂಚಿಂಗ್ ಅಂತ ಹೇಳ್ತೀವಿ, ಹಾರ್ಡ್ನಿಂಗ್ ಅಂತ ಹೇಳ್ತೀವಿ, ಟೆಂಪರಿಂಗ್ ಅಂತ ಹೇಳ್ತೀವಿ, ಅನಿಲಿಂಗ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಸರ್ಫೇಸ್ ಟ್ರೀಟ್ಮೆಂಟ್ ಅಂತ, ಇದೆಲ್ಲ ಮೆಥಡ್ಗಳಿದೆ ಅಂತ ನೀವು ಹೇಳ್ಬೋದು. ಇದನ್ನು ನಿಮಗೆ 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ಹಾರ್ಡ್ನಿಂಗ್ ಆ್ಯಂಡ್ ಟೆಂಪರಿಂಗ್ ಮೆಥಡ್ಸ್ ಯೂಸ್ಡ್ ಇನ್ ದಿ ಹೀಟ್ ಟ್ರೀಟ್ಮೆಂಟ್ ಆಫ್ ದಿ ಸ್ಟೀಲ್. ಸೊ ಟೆಂಪರಿಂಗಿಗೆ 2 ಮಾರ್ಕು, ಹಾರ್ಡನಿಂಗ್ಗೆ 2 ಮಾರ್ಕು. ಎರಡು ನಿಮಗೆ ಸರ್ಫೇಸ್ ಕೋಟಿಂಗ್ ಮೆಥಡ್ಸೇ. ಸೊ ಆದರೆ ಹಾರ್ಡ್ನಿಂಗ್ ಅಂದರೆ ಏನು, ಟೆಂಪರಿಂಗ್ ಅಂದರೆ ಏನು ಅಂತ ಇವೆರಡೂ ನಿಮ್ಗೆ ಏನಾಗುತ್ತೆ ಹೀಟ್ ಟ್ರೀಟ್ಮೆಂಟಲ್ಲಿ ಬರುತ್ತೆ, ಹಾರ್ಡ್ನಿಂಗು ಮತ್ತು ಟೆಂಪರಿಂಗು. ಹಾರ್ಡ್ನಿಂಗಲ್ಲಿ ಏನು ಮಾಡ್ತಾರೆ, ಯು ಆರ್ ಗೋಯಿಂಗ್ ಟು ಹೀಟ್ ವೆರಿ ಹೈ ಟೆಂಪರೇಚರ್, ದೆನ್ ಇಮಿಡಿಯೇಟ್ಲಿ ಯು ಆರ್ ಗೋಯಿಂಗ್ ಟು ಪ್ಲಂಜ್ ಇನ್ ಟು ವಾಟರ್. ಟೆಂಪರಿಂಗಲ್ಲಿ ಏನಾಗುತ್ತೆ, ತುಂಬ ಹೈ ಟೆಂಪ್ರೇಚರ್ಗೆ ಮಾಡಲ್ಲ, ಮಾಡ್ರೇಟ್ ಟೆಂಪ್ರೇಚರ್ಗೆ ಅದನ್ನು ಹೀಟ್ ಮಾಡ್ತಾರೆ. ಸ್ಲೋಲಿ ಅದನ್ನು ಏನು ಮಾಡ್ತೀವಿ, ನಾವು ಕೂಲ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಟೆಂಪರಿಂಗ್ ಮೆಥಡ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಆಲ್ರೆಡಿ ವೀಡಿಯೋಸ್ನ ನಾನು ಮಾಡಿದ್ದೀನಿ. ಸೊ ನೀವು ನಾನು ಹೇಳ್ದಂಗೆ ಇದು 4ನೇ ವಿಡಿಯೋ. ನೀವು ಅದೇ ಆರ್ಡ್ರಲ್ಲಿ ಓದ್ಕೊಂಡು ಬಂದರೆ 1ನೇ ವಿಡಿಯೋ, 2ನೇ ವಿಡಿಯೋ, 3ನೇ ವಿಡಿಯೋ, ಆವಾಗ ನಿಮಗೆ ಈಸಿ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು 5 ಮಾರ್ಕ್ಸ್ ಕ್ವಶನ್ ಏನು ಹೇಳಿದ್ನಲ್ಲ ನಾನು, ಬೆಸ್ಮರ್ ಪ್ರೋಸೆಸ್ ಅಂತ, ಇದು ಇಂಪಾರ್ಟೆಂಟ್ ಕ್ವಶನ್ ಇದ್ದೇ ಇರುತ್ತೆ. ಹೇಗೆ ಅಂದರೆ 100% ಕನ್ಫರ್ಮಲ್ಲಿ ಇದು ಬಂದೇ ಬರುತ್ತೆ. ನೀವು ಏನಾದರೂ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ, ನನಗೆ 5 ಮಾರ್ಕು ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಹೋಗಿನ ಮುಂಚೆನೇ ನಾನು 5 ಮಾರ್ಕ್ ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಹೋಗುವಂಥ ಕ್ವಶನ್ ಯಾವುದು ಅಂತಂದರೆ ಅದು ಬೆಸ್ಮರ್ ಪ್ರೋಸೆಸ್, ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಬೈ ಬೆಸ್ಮರ್ ಪ್ರೋಸೆಸ್. ಇದು ನೀವು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಈ ಕ್ವಶನ್ನ ನೀವು ನೀಟಾಗಿ ಓದ್ಕೊಂಡು ಹೋಗಿ. ಸೊ ಈ ರೀತಿಯಾದಂಥ ಕ್ವಶನ್ಸು ಸ್ಟೀಲಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, 4 ಮಾರ್ಕ್ಸ್ ಕ್ವಶನ್ಸು, ಇಲ್ಲಾಂದರೆ 5 ಮಾರ್ಕ್ಸ್ ಕ್ವಶನ್ ನಿಮಗೆ ಕೇಳ್ತಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.